ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜಿ ಯೂಟ್ಯೂಬ್ ಚಾನಲ್. ಸೊ ಡೇಟಾ ಇಂಟರ್ಪ್ರಿಟೇಷನ್ ಕಂಟಿನ್ಯೂಷನ್ ನೋಡೋದಾದರೆ ಇಲ್ಲಿ ಗ್ರಾಫ್ ರಿಲೇಟೆಡ್ ಎರಡು ಕ್ವಶನ್ನ ನೋಡೋಣ. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಗ್ರಾಫ್ ಕೊಟ್ಟಿದ್ದಾನೆ. ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಮತ್ತು ಎಕ್ಸ್ ಆಕ್ಸಿಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ who left the school ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ who joined the school in particular ಇಯರಲ್ಲಿ, ಇಯರ್ ವೈಸ್ ಕೊಟ್ಟಿದ್ದಾನೆ. ಯಾವ ಇಯರಲ್ಲಿ ಎಷ್ಟು ಜನ ಜಾಯ್ನ್ ಆದರು, ಯಾವ ಇಯರಲ್ಲಿ ಎಷ್ಟು ಜನ ಸ್ಕೂಲು ಬಿಟ್ಟೋಗಿದ್ದಾರೆ ಅಂತ. ಈ ರೆಡ್ ಗ್ರಾಫ್ ಇದೆಯಲ್ಲ ಅದೆಲ್ಲ ಜಾಯ್ನ್ ಆಗಿರೋದು, ಮತ್ತು ಈ ಬ್ಲೂ ಮಾರ್ಕ್ ಇರೋದೆಲ್ಲ ಅದು ಎಷ್ಟು ಜನ ಸ್ಕೂಲ್ ಲೆಫ್ಟ್ ಔಟ್ ಆಗಿದ್ದಾರೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ದಿ ಕ್ವಶನಲ್ಲೇ ಇದನ್ನೇ ಕೊಟ್ಟಿರ್ತಾನೆ. ಯಾವುದು ಇನಿಷಿಯಲ್ ಸ್ಟ್ರೆಂತ್ ಆಫ್ ಸ್ಕೂಲ್ ಬಂದ್ಬಿಟ್ಟು 95, 1995. ಅಂದರೆ ಇದರ ಹಿಂದಿಂದು, ಇದು 96ರಿಂದ ಸ್ಟಾರ್ಟ್ ಆಗಿದೆ ಗ್ರಾಫು. ಇದರ ಹಿಂದಿನ ಬಂದ್ಬಿಟ್ಟು 1995ರಲ್ಲಿ ಎಷ್ಟು ಜನ ಸ್ಟ್ರೆಂತ್ ಇತ್ತು? 3000 ಜನ ಹುಡುಗರು ಆ ಸ್ಕೂಲಲ್ಲಿ ಓದ್ತಾ ಇದ್ದರು. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ಸ್ಕೂಲ್ ಡ್ಯೂರಿಂಗ್ 1999 ಎಷ್ಟು ಜನ ಹುಡುಗರು ಓದ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು. ಸೊ ನೋಡಿ, ಇಲ್ಲಿ ಎರಡು ಮೆಥಡ್ ಮಾಡ್ಬೋದು. ಫಸ್ಟ್ ಮೆಥಡ್ ಒಂದು ಡೈರೆಕ್ಟ್ ಮೆಥಡ್ ಇದೆ. ಹೇಗೆ ಅಂದರೆ ನೋಡಿ, ಇದು ಏನು ಜಾಯ್ನ್ ಆಗಿದಾರಲ್ಲ, ಜಾಯ್ನ್ ಆಗಿರೋ ಹುಡುಗರನ್ನೆಲ್ಲ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಓಕೆ, ಇದನ್ನು ಆ್ಯಡ್ ಮಾಡಬೇಕು. ಒಟ್ಟು ಸ್ಕೂಲ್ ಲೆಫ್ಟ್ ಔಟ್ ಆಗಿದಾರಲ್ಲ ಅದನ್ನೆಲ್ಲ ನಾವೇನು ಮಾಡಬೇಕು, ಟೋಟಲ್ಲು ಅದರಿಂದ ತೆಗೆದಾಕಬೇಕು. ಒಂದು ಆ್ಯಡ್ ಮಾಡಬೇಕು, ಇನ್ನೊಂದು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ ಇವಾಗ ನಮಗೆ ಬೇಕಾಗಿರೋದೇ ಅದು ಈ ಪರ್ಟಿಕ್ಯುಲರ್ ಇಯರಲ್ಲಿ ಎಷ್ಟು ಜನ ಹುಡುಗರು ಓದ್ತಾ ಇದ್ದಾರೆ ಅಂತ ನಮಗೆ ಡೇಟಾ ಬೇಕು. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಎಷ್ಟು ವರ್ಷ ಆಯಿತು, 96ಇಂದ 96, 97, 98 ಮತ್ತು 99. ಈ 4 ವರ್ಷ ಓದಿರೋ ಅಂದರೆ ಜಾಯ್ನ್ ಆಗಿರೋ ಹುಡುಗರನ್ನ 4 ವರ್ಷದಲ್ಲಿ ಬಿಟ್ಟೋಗಿದಾರಲ್ಲ ಆ ಹುಡುಗರನ್ನ ಮೈನಸ್ ಮಾಡಿಬಿಟ್ಟು ನೀವು ಈ 3000 ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡಿದರೆ, ಆ್ಯಡ್ ಅಥವಾ ಮೈನಸ್, ಅದು ನೆಗೆಟಿವ್ ಬಂದಿರೋ ನೆಗೆಟಿವ್ ಅಥವಾ ಪಾಸಿಟಿವ್ ಅಂದರೆ ಪಾಸಿಟಿವ್, ಆ್ಯಡ್ ಅಥವಾ ನೆಗೆಟಿವ್ ಮಾಡಿದರೆ ನಿಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 1990ನಲ್ಲಿ ಎಷ್ಟು ಜನ ಓದ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇದು ಫಸ್ಟ್ ಮೆಥಡ್. ಇದು ಡೈರೆಕ್ಟ್ ಮೆಥಡ್ ಅಂತ. ಅಂದರೆ ಕ್ಯಾಲ್ಕುಲೇಷನ್ ತುಂಬ ಫಾಸ್ಟ್ ಇರಬೇಕು, ತುಂಬ ಈಸಿ ಸಿಂಪಲ್ ಕ್ವಶನ್ನು. ನೋಡಿ, ನಾವು ಆ 4 ಇಯರ್ ಜಾಯಿನ್ ಆಗಿರೋದು ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದರೆ ನೋಡಿ, 96ಅಲ್ಲಿ ಎಷ್ಟು ಜನ, ಇದು 350 ಜಾಯ್ನ್ ಆಗಿರೋದು, ಇದು 350. ಮತ್ತು ನೋಡಿ 97ಅಲ್ಲಿ 300, 98ಅಲ್ಲಿ 450, 99ಅಲ್ಲಿ 500. ಟೋಟಲ್ ನೀವು ಆ್ಯಡ್ ಮಾಡಿದರೆ 1600 ಬರುತ್ತೆ. ಇದು ಆ 4 ವರ್ಷದಲ್ಲಿ ಜಾಯ್ನ್ ಆಗಿರೋರು. ಓಕೆ, ಸೊ ಜಾಯಿನ್, ಇದು ಲೆಫ್ಟ್ ಔಟ್. ಲೆಫ್ಟ್ ಔಟ್ ಎಷ್ಟು ಜನ ಆಗಿದ್ದಾರೆ ನೋಡಿ, 96ಅಲ್ಲಿ 250 ಜನ, 50 ಪ್ಲಸ್ 450, 98ಅಲ್ಲಿ ಎಷ್ಟು, 400, ಮತ್ತು 99ಅಲ್ಲಿ 350. ಸೊ ಈ ಟೋಟಲ್ ನಿಮಗೆ ಬಂದ್ಬಿಟ್ಟು 1450. ಸೊ ಜಾಯ್ನ್ ಆಗಿರೋರು ಲೆಫ್ಟ್ ಔಟ್ ಆಗಿರೋದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಸೊ ಹಾಗಾಗಿ ನಮಗೆ ಪಾಸಿಟಿವ್ ಸೈನೇ ಬರುತ್ತೆ. ಸೊ ಇದರಲ್ಲಿ ನೀವು ಮೈನಸ್ ಮಾಡಿದರೆ 1450, ಇದನ್ನು ಮೈನಸ್ ಮಾಡಿದರೆ ಯು ವಿಲ್ ಗೆಟ್ 150. ಸೊ ನಮಗೆ ಎಷ್ಟು ಜನ ಸೇರಿದಂಗೆ ಆಯಿತು, ಇಲ್ಲಿ ಆ್ಯಡ್ ಮಾಡಿದರೆ 150 ಜನ ಹುಡುಗರು ಸೇರಿದ್ದಾರೆ. ಸೊ ನಮಗೆ 3000ನಲ್ಲಿ 150 ಆ್ಯಡ್ ಮಾಡಿದರೆ ಎಷ್ಟು ಬಂತು, 3150 ಜನ ಟೋಟಲ್ ಸ್ಟ್ರೆಂತ್ ಇನ್ 1999. ಇಲ್ಲಿದೆ, ಇಲ್ಲಿ ನೋಡಿ, ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಏನಿಲ್ಲ, ಇಲ್ಲಿ ಎಷ್ಟು ಜನ ಹುಡುಗರು ಸೇರಿದ್ದಾರೆ ಮತ್ತು ಎಷ್ಟು ಜನ ಹುಡುಗರು ಶಾಲೆ ಬಿಟ್ಟೋಗಿದ್ದಾರೆ ಅಂತ ಇದೆ. ಸೊ ನಾವೇನು ಮಾಡಬೇಕಿಲ್ಲಿ, 1999 4 ವರ್ಷದ್ದು ಎಷ್ಟು ಜನ ಸೇರಿದ್ದಾರೆ ಅದರಲ್ಲಿ ಎಷ್ಟು ಜನ ಬಿಟ್ಟೋಗಿದ್ದಾರೆ ಅನ್ನೋದು ಕಳೆದುಬಿಟ್ಟು 95ಅಲ್ಲಿ ಏನಿತ್ತಲ್ಲ ಅದಕ್ಕೆ ಆ್ಯಡ್ ಮಾಡಿದರೆ ನಮ್ಮದು ಸ್ಟ್ರೆಂತ್ ಗೊತ್ತಾಗುತ್ತೆ. ಇದು ಒಂದು ಮೆಥಡ್. ಆದರೆ ಇನ್ನೊಂದು ಮೆಥಡು, ನಾವು ಎಲ್ಲದೂ ನೋಡ್ಕೋಬೇಕಾಗುತ್ತೆ. 96ಅಲ್ಲಿ
ಎಷ್ಟು ಜನ ಹುಡುಗರು ಇದ್ದರು ಬಿಟ್ಟು ಹೋದರು ಅಂದರೆ ನೋಡಿ 95 ನಮಗೆ ಗೊತ್ತಿದೆ 95ಅಲ್ಲಿ 3000 ಜನ ಸ್ಟ್ರೆಂತ್ ಇತ್ತು. ಸಿಂಪಲ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅಷ್ಟೇ. 96ಅಲ್ಲಿ ಬೇಕು ಅಂದರೆ ಇವಾಗ ನನಗೆ 96ಅಲ್ಲಿ ಹುಡುಗರು ಬೇಕು ಅಂದರೆ ನಾನೇನು ಮಾಡ್ತೀನಿ, ಜಾಯ್ನ್ ಆಗಿರೋರು 3000 ಇನಿಷಿಯಲ್ ಇದೇ ಇರುತ್ತೆ 3000. ಓಕೆ, 3000 ಜಾಯ್ನ್ ಆಗಿರೋರು ಎಷ್ಟು 350 ಪ್ಲಸ್ 350 ಮೈನಸ್ ಇದು ಬಿಟ್ಟೋಗಿರೋದು ಮೈನಸ್ 200. ಈ ಥರ ನಾನು ಪ್ರತಿ ವರ್ಷಕ್ಕೂ ಮಾಡ್ಕೊಂಡು ಹೋಗಬೇಕು. ಇದೆಷ್ಟು ಬರುತ್ತೆ 150 ಆಗುತ್ತೆ. 250 ಇದೆ, ಇದು 200 ಅಲ್ಲ 250 ನೋಡಿ ಮೇಲಿದೆ. ಓಕೆ, ಇದೆಷ್ಟಾಗುತ್ತೆ ನಮಗೆ 3100 ಆಗುತ್ತೆ. 96ರಲ್ಲಿ ಸ್ಟ್ರೆಂತ್ ಏನಿತ್ತು ನಮ್ಮದು 3100. ಈ 96ರಲ್ಲಿ ಇದ್ದಕ್ಕಂಥ ಸ್ಟ್ರೆಂತ್ ನಮಗೆ 97ಗೆ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದು ನಮಗೆ ಇನಿಷಿಯಲ್ ಸ್ಟ್ರೆಂತ್ ಆಗುತ್ತೆ. ಓಕೆ, 97ನಲ್ಲಿ 3100 ಸ್ಟ್ರೆಂತ್ ಹಿಂದಿನ ವರ್ಷ. ಈ ವರ್ಷ ಏನು ಮಾಡಿದ್ದಾರೆ, 300 ಜನ ಸೇರ್ಕೊಂಡಿದ್ದಾರೆ, 450 ಜನ ಬಿಟ್ಟೋಗಿದ್ದಾರೆ. ಅಂದರೆ ನಮಗೆ ನೆಗೆಟಿವ್ ಆಗುತ್ತೆ, ಜಾಸ್ತಿ ಜನ ಬಿಟ್ಟೋಗಿದ್ದಾರೆ. ಈ ಡಿಫ್ರೆನ್ಸ್ ಬಂದರೆ -150 ಆಗುತ್ತೆ. ಸೊ -150 ಯಾಕೆ ಬಂತು ಅಂದರೆ ನೋಡಿ, ಸೇರ್ಕೊಂಡಿರೋರು ಕಮ್ಮಿ ಇದ್ದಾರೆ, ಜಾಯಿಂಟ್ ಕಮ್ಮಿ ಇದ್ದಾರೆ, ಬಿಟ್ಟೋಗಿರೋರು ಜಾಸ್ತಿ ಇದ್ದಾರೆ, ಹಾಗಾಗಿ ನೆಗೆಟಿವ್ ಬರುತ್ತೆ. ಓಕೆ, ಇದು ಎಷ್ಟು ಬರುತ್ತೆ 3150 3100 ಮೈನಸ್ 150 2950. ಸಿಮಿಲರ್ಲಿ 98ಅಲ್ಲಿ ಪ್ರೀವಿಯಸ್ ಸ್ಟ್ರೆಂತು ಇನಿಷಿಯಲ್ ಸ್ಟ್ರೆಂತ್ ಆಗುತ್ತೆ ನಮಗೆ. ಪ್ಲಸ್ ಮೈನಸ್ ಮಾಡಿದರೆ ನೋಡಿ, 98ಅಲ್ಲಿ 400 ಜನ ಜಾಯ್ನ್ ಆಗಿದ್ದಾರೆ, 450 ಜನ ಜಾಯ್ನ್ ಆಗಿದ್ದಾರೆ, 400 ಜನ ಬಿಟ್ಟೋಗಿದ್ದಾರೆ, ಹಾಗಾಗಿ ಪ್ಲಸ್ ಬರುತ್ತೆ. ಜಾಯ್ನ್ ಆಗಿರೋ ಜಾಸ್ತಿ ಇರೋದ್ರಿಂದ ಆ ಡಿಫ್ರೆನ್ಸ್ ಬಂದುಬಿಟ್ಟು ಪ್ಲಸ್ ಬರುತ್ತೆ. ಡಿಫ್ರೆನ್ಸ್ ಎಷ್ಟಾಗುತ್ತೆ 50. ಇದು ಬಂದುಬಿಟ್ಟು 3000 ಸ್ಟ್ರೆಂತ್ ಇದೆ 98ಅಲ್ಲಿ. 99 ತಗೊಂಡ್ರೆ ನೋಡಿ, ಇವಾಗ 3000 ಇನಿಷಿಯಲ್ಲು ಪ್ಲಸ್ ಈ ಇನಿಷಿಯಲ್ ಇಲ್ಲಿ ತೊಗೊತಿದ್ದೀವಿ, ಪ್ಲಸ್ಸು ಈ ಡಿಫ್ರೆನ್ಸ್ 99 ಡಿಫ್ರೆನ್ಸ್. ಜಾಯ್ನ್ ಆಗಿರೋರು ಎಷ್ಟು 500 ಮತ್ತು ಬಿಟ್ಟೋಗಿರೋರು 350. 500 ಮೈನಸ್ 350 ಪಾಸಿಟಿವ್ ಸೈನ್ ಬರುತ್ತೆ, ಎಷ್ಟು 150. 3150. ಓಕೆ ನೋಡಿ, 3150. ಫಾರ್ ನಮ್ಮ ರೆಫ್ರೆನ್ಸಿಗೋಸ್ಕರ ಸೇಮು ನಾನು 2000ನ ಇಸ್ವಿದು ಮಾಡ್ತೀನಿ. ಇನಿಷಿಯಲ್ಲು 1150, ಡಿಫ್ರೆನ್ಸ್ ಏನು ಬಿಟ್ಟೋಗಿರೋ ಜಾಸ್ತಿ ಇದ್ದಾರೆ, ಅದರಿಂದ ನಮಗೆ ನೆಗೆಟಿವ್ ಬರುತ್ತೆ. ಎಷ್ಟು 400, ಬಿಟ್ಟೋಗಿರೋ 450 ಮೈನಸ್ 50, ಡಿಫ್ರೆನ್ಸ್ 50 ಬರುತ್ತೆ. ಸೊ 3100 ಆನ್ಸರು 2000ರಲ್ಲಿ ನಮ್ಮ ಸ್ಟ್ರೆಂತ್. ಅದೇ ರೀತಿ 2001ರಲ್ಲಿ ಶಾಲೆ ಸ್ಟ್ರೆಂತ್ ಎಷ್ಟಿದೆ, ಇನಿಷಿಯಲ್ಲಿ 3100, ಪ್ರೀವಿಯಸ್ ಇಯರ್ದು ಡಿಫ್ರೆನ್ಸ್ 550 ಮೈನಸ್ 450 ಅಂದರೆ 100 ಜನ ಸೇರ್ಕೊಂಡಿದ್ದಾರೆ ಡಿಫ್ರೆನ್ಸಲ್ಲಿ. ಪ್ಲಸ್ ಎಷ್ಟು ಬಂತು 3200. ಇದು 2001ನೇ ಇಸ್ವಿಯಲ್ಲಿ ಇರತಕ್ಕಂಥ ಸ್ಟ್ರೆಂತ್. ಸೊ ಈ ಡೇಟನ್ನು ನಾವು ಮುಂದೆ ಹಾಗೆ ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಇದು ಅರ್ಥ ಆಯ್ತು ಅಂದ್ಕೊತೀನಿ. ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ಮತ್ತು ಬೇರೆ ಏನೂ ಇಲ್ಲ. ಓಕೆ, ಆ ಡೇಟಾ ನಾನೆಲ್ಲ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಫಾರ್ ನಮ್ಮ ರೆಫರೆನ್ಸಿಗೆ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್, ದ ಸ್ಟ್ರೆಂತ್ ಆಫ್ ದ ಸ್ಕೂಲ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಫ್ರಮ್ 1997 to 1998 ಬೈ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಅಂತ ಇದೆ. ಸೊ ನಮಗೆ ನೋಡಿ 97 ಸ್ಟ್ರೆಂತ್ ಎಷ್ಟಿದೆ 2950 ಇದೆ, 98 ಸ್ಟ್ರೆಂತು 3000 ಇದೆ. ಸೊ 3000 ಇನ್ಕ್ರೀಸ್ಡ್ ಆಗಿದೆ ಇಲ್ಲಿ. 97ಗೂ 98ಗೂ 3000 ಮೈನಸ್ 200 2950, ಇದು 97ದು 98. ವಿತ್ ರೆಸ್ಪೆಕ್ಟ್ ಟು ಯಾವುದು, ವಿತ್ ರೆಸ್ಪೆಕ್ಟ್ ಟು 97. ಇನ್ಕ್ರೀಸ್ ವಿತ್ ರೆಸ್ಪೆಕ್ಟ್ ಟು 97 ಆಗುತ್ತೆ, ಡಿಕ್ರೀಸ್ ವಿತ್ ರೆಸ್ಪೆಕ್ಟ್ ಟು 97 ಆಗುತ್ತೆ. ಸೊ 97ಅಲ್ಲಿ ಏನು ಡೇಟಾ ಇದೆ ಅದನ್ನು ನಾವು ಇಲ್ಲಿ ಡಿನಾಮಿನೇಟರ್ಲಿ ಬರ್ಕೊತೀವಿ. ಸೊ ಇಂಟು 100% ಮಾಡಿದರೆ ಏನು ಬರುತ್ತೆ, 50 ಡಿವೈಡ್ ಬೈ 2950 ಇಂಟು 100. ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡೋದ್ರೆ 00 ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡೋದ್ರೆ ನಿಮಗೆ ಬರೋದು
1.7%. Okay, 1.7. B is the correct answer here. Next, the number of students studying in the school in 1998 was what percent of the number of students studying in the school 2001. 1998ರಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೂ ಮತ್ತು ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ 2001ರಲ್ಲಿ ಓದ್ತಿರೋ ಸ್ಟೂಡೆಂಟ್ಗೆ ಅಂತ. ಸಿಂಪಲ್ಲು 3000 ಮೇಲೆ ಬರುತ್ತೆ. 1998 ಇಲ್ಲಿ ಟೋಟಲ್ ಕೇಳಿಲ್ಲ, ಇನ್ಕ್ರೀಸ್ ಡಿಕ್ರೀಸ್ ಕೇಳಿಲ್ಲ, ಇಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟೇ ಮಾತ್ರ ಕೇಳಿರೋದು, ವಾಟ್ ಪರ್ಸೆಂಟ್ ಅಂತ ಕೇಳಿದ್ದಾನೆ ಅಷ್ಟೇ. 3000 ಡಿವೈಡೆಡ್ ಬೈ ನೀವೇನ ಡಿನಾಮಿನೇಟರ್ಲಿ 2001ರಲ್ಲಿ ಸ್ಟೂಡೆಂಟ್ ಎಷ್ಟಿದ್ದಾರೆ ಇಂಟು 100 ಕ್ಯಾಲ್ಕುಲೇಷನ್ ಮಾಡ್ಕೊಂಡೋದ್ರೆ ನಿಮಗೆ 93.75% ಬರುತ್ತೆ. ಓಕೆ, ಹಿಯರ್ ಬಿ ಇಸ್ ದ correct answer for this question. Okay, next, during which of the following pairs of years the strength of the school was same? ಯಾವ ಪೇರ್ ಇಯರ್ ಅಲ್ಲಿ ಸ್ಟ್ರೆಂತ್ ಆಫ್ ದ ಸ್ಕೂಲು ಸೇಮ್ ಇತ್ತು? 1999 ಮತ್ತು 2000 ನೋಡಿ. 1999ನಲ್ಲಿ 3150 3200 ಡಿಫ್ರೆನ್ಸ್ ಇದೆ. 98 2000, 98ಅಲ್ಲಿ 3000, 2000ಅಲ್ಲಿ 3100 ಇದೆ, ಡಿಫ್ರೆನ್ಸ್ ಇದೆ. 97 98ಅಲ್ಲಿ 97ನಲ್ಲಿ 2950 ಮತ್ತು 98ಅಲ್ಲಿ 3000 ಡಿಫ್ರೆನ್ಸ್ ಇದೆ. 1996 ಮತ್ತು 2000, 1996 3100 ಮತ್ತು 2000ದಲ್ಲಿ 3100 ಇದೆ. ಸೊ ಇವೆರಡು ಇಯರಲ್ಲಿ ಸ್ಟ್ರೆಂತ್ ಆಫ್ ದ ಸ್ಕೂಲು ಸೇಮ್ ಇದೆ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟು, among the given years the largest number of students joined the school in the year. ನೋಡಿ, ಇದನ್ನು ನೀವೇನು ಕ್ಯಾಲ್ಕುಲೇಷನ್ ಇಲ್ಲ, ಸುಮ್ಮನೆ ಗ್ರಾಫ್ ನೋಡ್ಕೊಂಡೆ ಹೇಳ್ಬೋದು ಯಾವ ವರ್ಷದಲ್ಲಿ ಜಾಸ್ತಿ ಜನ ಹುಡುಗರು ಜಾಯಿನ್ ಆಗಿದ್ದಾರೆ ಅಂತ. ನೋಡಿ, ಈ ಗ್ರಾಫ್ ನೋಡ್ಬಿಡಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಯಿನ್ಡ್ ಇಲ್ಲಿ 350 300 450 500 400 ಇಲ್ಲಿ 550. ಯಾವ ಇಯರು? 2001 ಇಯರಲ್ಲಿ 550 ಜನ ಸೇರ್ಕೊಂಡಿದ್ದಾರೆ. ಸೊ 2001 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಕ್ವಶನ್ ನೋಡಿ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಅಂದರೆ ಇದು ತುಂಬ ಈಸಿ ಇದೆ. ಇಲ್ಲಿ ರೇಷಿಯೋ ಕೊಟ್ಟಿದ್ದಾನೆ, ಅಂದರೆ ಇಯರ್ ವೈಸು ರೇಷಿಯೋ ಕೊಟ್ಟಿದ್ದಾನೆ. ಅಂದರೆ ಏನು ರೇಷಿಯೋ ಕೊಟ್ಟಿದ್ದಾನೆ? ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ರೇಷಿಯೋ ಕೊಟ್ಟಿದ್ದಾನೆ. ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ಅಂತ ಬರ್ಕೋಬೇಕಾದ್ರೆ ಇಂಪೋರ್ಟ್ ಈಸ್ಟು ಎಕ್ಸ್ಪೋರ್ಟ್ ಅಂತ ಬರೀತೀವಿ. ಐ ಈಸ್ಟು ಇ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾನೆ ಡೇಟಾ? ನಮಗೆ ಎಲ್ಲಿ ರೇಷಿಯೋ ಕೊಟ್ಟಿದ್ದಾನ? ಬರೇ ಒಂದು ನಂಬರ್ ಮಾತ್ರ ಕೊಟ್ಟಿದ್ದಾನೆ. 0.065 0.85 0.35 1.25 1.4 0.95 1.55 ಅಂತ ನಿಮಗೆ ಸಿಂಗಲ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾನೆ. ರೇಷಿಯೋ ಕಂಡುಹಿಡಿಯೋದು ಹೆಂಗೆ? ಇದು ಯಾವ ರೇಷಿಯೋ ನೋಡಿ, ಐ ಇಷ್ಟು ಇ ಅಂದರೆ ಫಸ್ಟ್ ಐಯೇ ಬರಬೇಕಲ್ವ. ಹಾಗಾಗಿ ಇಲ್ಲಿ ಕೊಟ್ಟಿರೋದೆಲ್ಲ ಇಂಪೋರ್ಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇಂಪೋರ್ಟ್ಸ್ ರೇಷಿಯೋ ಕೊಟ್ಟಿದ್ದಾನೆ. ನಾವು 0.65 ಇಷ್ಟು ನೋಡಿ 0.65 ಬರಬೇಕು ಅಂದರೆ ನೀವು ಅದರಿಂದ ಡಿವೈಡ್ ಮಾಡ್ತೀರಾ? 1ಇಂದ ಡಿವೈಡ್ ಮಾಡ್ತೀರಾ. 1ಇಂದ ನೀವೇನೇ ಡಿವೈಡ್ ಮಾಡಿದ್ರೂ ಆನ್ಸರು ಅದೇ ಬರುತ್ತೆ. ಇದೇನಾಗುತ್ತೆ? ಇಷ್ಟು 1, ಇವೆಲ್ಲ ಇಷ್ಟು 1 ಅಂತ ಬರುತ್ತೆ. ಸೊ ನೀವು ಹೋಲ್ ನಂಬರ್ ಆಗಿ ಬೇರೆ ಥರ ಕನ್ವರ್ಟ್ ಮಾಡೋದಾದರೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಇದು 65:100. ನೀವು 65 ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? 0.65 ಕರೆಕ್ಟಾಗಿ ಬರುತ್ತೆ. ಕರೆಕ್ಟ್ ಇದೆಯಾ? ಅದೇ ಥರ 85:100, 35:100, 125:100, 140:100, 95:100. Excuse me. 95:100. Finally 155:100. Okay. ಸ್ವಲ್ಪ ಪೆನ್ ಟ್ಯಾಬ್ ಯೂಸ್ ಮಾಡ್ಬೇಕಾದ್ರೆ ಮೂವ್ ಆಗ್ತಾ ಇದೆ. ಓಕೆ,
ಕ್ವಶನ್ ನೋಡೋಣ. ಇನ್ ಹೌ ಮೆನಿ ಆಫ್ ದ ಗಿವನ್ ಇಯರ್ಸ್ ವರ್ ದ ಎಕ್ಸ್ಪೋರ್ಟ್ಸ್ ಮೋರ್ ದೆನ್ ಇಂಪೋರ್ಟ್ಸ್? ಓಕೆ, ಯಾವ ಇಯರಲ್ಲಿ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಗಿನ್ನ ಜಾಸ್ತಿ, ಎಷ್ಟು ಇಯರಲ್ಲಿ ಅಂತ ಕೇಳಿದ್ದಾನೆ. ಎಷ್ಟು ಇಯರಲ್ಲಿ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದೆ ನೋಡೋಣ. ಇಲ್ಲೇ ನೋಡಿ, 100ಕ್ಕಿಂತ ಕಮ್ಮಿ ಇದೆಯಾ? ಇದೊಂದು 65, 85, 35 ಮತ್ತು 95 ಇದೆಲ್ಲ ಎಕ್ಸ್ಪೋರ್ಟ್ಸ್, ಇದೆಲ್ಲ ಜಾಸ್ತಿ ಇದೆ. ಸಾರಿ, ಇಂಪೋರ್ಟ್ಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ, 100ಕ್ಕಿಂತ ಕಮ್ಮಿ ಇರೋದೆಲ್ಲ ಎಕ್ಸ್ಪೋರ್ಟು ಜಾಸ್ತಿ ಇದೆ. ಇಲ್ಲಿ 0.65 ಮತ್ತು 0.85, 0.35, 0.95 ಗೊತ್ತಾಯ್ತಲ್ಲ. ಸೊ ಎಷ್ಟು ವರ್ಷ ಆಯಿತು? 1, 2, 3, 4 ವರ್ಷ ಆಯಿತು. 4 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, 65 ಇಷ್ಟು 100 ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಇಲ್ಲೂ ಅಷ್ಟೇ 85ಗೆ 100 ಜಾಸ್ತಿ ಇದೆ. ಓಕೆ, 95 ಮತ್ತು 35 ಇಲ್ಲಿ 100 ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಹಾಗಾಗಿ 4 ವರ್ಷ. 1, 2, 3, 4. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ದ ಇಂಪೋರ್ಟ್ಸ್ ವರ್ ಮಿನಿಮಮ್ ಪ್ರಪೋರ್ಷನೇಟ್ ಟು ದ ಎಕ್ಸ್ಪೋರ್ಟ್ ಆಫ್ ದ ಕಂಪನಿ ಇನ್ ದ ಇಯರ್. ಇಂಪೋರ್ಟ್ ಇದೆಯಲ್ಲ, ಅದು ತುಂಬ ಮಿನಿಮಮ್ ಇದೆ ಕಂಪೇರ್ ಟು ಎಕ್ಸ್ಪೋರ್ಟು. ಯಾವ ಇಯರಲ್ಲಿ ಅಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನ್ನ ಅದರದ್ದೇ 0.35 ಇದೆ ನೋಡಿ. 1997 ಇಯರಲ್ಲಿ ತುಂಬ ಕಮ್ಮಿ ಇದೆ. 95ಅಲ್ಲಿ ನೋಡಿ, 95ಅಲ್ಲಿ 0.65 ಇದೆ. 96ಅಲ್ಲಿ 0.85, 2000ಅಲ್ಲಿ 0.95 ಇದೆ. ಇದು 0.35 ಇರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಫ್ ದ ಇಂಪೋರ್ಟ್ಸ್ ಆಫ್ ಎ ಕಂಪನಿ 1996 ನೋಡಿ, 1996ಅಲ್ಲಿ ಇಂಪೋರ್ಟ್ ಆಫ್ ದ ಕಂಪನಿ ಎಷ್ಟು ಬಂತು? ಇದು 0.85 = 272 crores ಇದೆ. ನಾವು ಎಕ್ಸ್ಪೋರ್ಟ್ ಫ್ರಮ್ ದ ಕಂಪನಿ 1996 ವಾಸ್ ಎಕ್ಸ್ಪೋರ್ಟ್ನ ಕಂಡುಹಿಡಿಬೇಕು. ಹ್ಯಾಕೆ ಕಂಡುಹಿಡಿತೀವಿ ನಾವು? ರೇಷಿಯೋ ಹೇಳ್ಕೊಟ್ಟಿದ್ನಲ್ಲ, ರೇಷಿಯೋ ಬರ್ಕೊಂಡು ಹೆಂಗೆ 85/100 ಅಂತ ಬರ್ಕೊಂಡ್ರೆ ಇಲ್ಲಿ ಇದು ಇಂಪೋರ್ಟು, ಇದು ಎಕ್ಸ್ಪೋರ್ಟ್ ಆಗುತ್ತೆ. ಹೌದಾ? 85 ಎಷ್ಟಿದೆ ಇಂಪೋರ್ಟು? 272 crores ಇದೆ. ನಮಗೆ ಎಕ್ಸ್ಪೋರ್ಟ್ ಗೊತ್ತಿಲ್ಲ. ಸೊ ನೀವು ಎಕ್ಸ್ಪೋರ್ಟ್ನ ಎಕ್ಸ್ ಅಂತ ಮೆನ್ಷನ್ ಮಾಡಿಕೊಂಡ್ರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ x = 272 × 100 / 85. ಓಕೆ, ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ 517 ಆಗುತ್ತೆ. ಇದು 520 17 1s 17 16 ಆಗುತ್ತೆ. ಸೊ ಇದು ಬರೋದು ಆನ್ಸರು 16 × 20 = 320 crores. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್. 320 crores ನೋಡಿ. I/E ಅಥವಾ I/E ಇಂಪೋರ್ಟ್ ಎಕ್ಸ್ಪೋರ್ಟ್. ಇಂಪೋರ್ಟ್ ಎಷ್ಟು ಕೊಟ್ಟಿದ್ದಾನೆ? 272 ಕೋಟಿ /100. ಎಕ್ಸ್ಪೋರ್ಟ್ ನಮಗೆ ಗೊತ್ತಿಲ್ಲ, ಸೊ ನಾವು ಮೆನ್ಷನ್ ಎಕ್ಸ್ ಅಂತ ಮಾಡ್ಕೊತಿದ್ದೀವಿ. ಸೊ ಕ್ಯಾಲ್ಕುಲೇಷನ್ ಮಾಡಿದರೆ 320 crores ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್, ವಾಟ್ ವಾಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಂಪೋರ್ಟ್ ಫ್ರಮ್ 97 to 98? ನೋಡಿ, ನಾವೆಲ್ಲರೂ ಕಾಮನ್ನಾಗಿ ಇಲ್ಲೇನು ಮಿಸ್ಟೇಕ್ ಮಾಡ್ತೀವಿ ಅಂದರೆ, ನಮಗೆ ಇಲ್ಲಿ ಕೊಟ್ಟಿರೋದು ನಾವು ರೇಷಿಯೋ ಅಂತಲೇ ಮರೆತು ಬಿಡ್ತೀವಿ. ನೋಡಿ, ಇಲ್ಲಿ ಕೊಟ್ಟಿರೋದು ರೇಷಿಯೋ, ಕ್ಲಿಯರಾಗಿ ಡೆಫಿನೇಷನ್ ಕೊಟ್ಟಿದ್ದಾನೆ. ರೇಷಿಯೋ ಆಫ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾನೆ. 97 ಇದೂ ರೇಷಿಯೋ ಇದೆ, 98 ಇದೂ ರೇಷಿಯೋ ಇದೆ. ನಾವೇನು ಮಾಡಿಬಿಡ್ತೀವಿ, ಹರಿಬರಿಯಲ್ಲಿ 125 - 35 / 35 × 100 ಅಂತ ಮಾಡಿದರೆ ನಿಮಗೆ 72 ಬರುತ್ತೆ ಆನ್ಸರು. ಓಕೆ, ಸೊ ಇದೇನು, ಇದು ರಾಂಗ್ ಆನ್ಸರ್. ನಾವಾಗ ಮಾಡಿದ ತಕ್ಷಣ ನಮಗೆ 72 ಬಂತು. ಓಕೆ, ನಾವು 72 ಅಂತ ಆನ್ಸರ್ನ ಟಿಕ್ ಮಾಡಿಬಿಡ್ತೀವಿ. ಬಟ್ ನಮಗೆ ಆ್ಯಕ್ಚುಲಿ ಇಲ್ಲಿ ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ. ನಿಮಗೆ ಪರ್ಸೆಂಟೇಜ್ ಕೊಟ್ಟಿರ್ಬೋದು ಅಷ್ಟೇ. ಅಂದರೆ ಏನು, ನಿಮಗೆ
ರೇಷಿಯೋ ಕೊಟ್ಟಿದ್ದಾನೆ, ಬಟ್ ಆ ರೇಷಿಯೋದಲ್ಲಿರೋ ವ್ಯಾಲ್ಯೂ ಗೊತ್ತಿಲ್ವಲ್ಲ. ಒನ್ ಟೈಮ್ ನೋಡಿ 35 ಅಂತ ಕೊಟ್ಟಿದ್ರು, ಈ ರೇಷಿಯೋ ವ್ಯಾಲ್ಯೂ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಅಥವಾ ಈ ರೇಷಿಯೋ ವ್ಯಾಲ್ಯೂ ಇದಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ಇದಕ್ಕಿಂತ ಕಮ್ಮಿ ಇರ್ಬೋದು. ಸೊ ಡಿಫ್ರೆನ್ಸ್ ನಮಗೇನು ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ. ಸೊ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ ಬರೀ ರೇಷಿಯೋ ಕೊಟ್ಟಿದ್ರೆ ದ ಡೇಟಾ ಈಸ್ ಇನ್ಅಡಿಕ್ವೇಟ್. ಗೊತ್ತಾಯ್ತಲ್ಲ. ಸೊ ನಮಗೆ ಬರೀ ರೇಷಿಯೋ ಕೊಟ್ಟಿದ್ದಾನೆ, ನಮಗೆ ವ್ಯಾಲ್ಯೂಸೇ ಗೊತ್ತಿಲ್ಲ. ವ್ಯಾಲ್ಯೂಸ್ ಕೊಟ್ಟಿದ್ರೆ ಇನ್ ಕೇಸು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು, ಬಟ್ ರೇಷಿಯೋ ಕೊಟ್ಟಾಗ ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಸೊ ಇದು ನಾನು ಕ್ಯಾಲ್ಕುಲೇಷನ್ ಮಾಡಿದ್ರಿಂದ ಇದು ಯಾವಾಗಲೂ ತಪ್ಪಾಗುತ್ತೆ. ನಾವು ಯಾವಾಗಲೂ ಹರಿಬರಿಯಲ್ಲಿ ಈ ಕೆಲಸನ ಮಾಡ್ತೀವಿ ಮತ್ತು ರಾಂಗ್ ಆನ್ಸರ್ನ ಟಿಕ್ ಮಾಡಿ ಬರ್ತೀವಿ. ಓಕೆ, ನೆಕ್ಸ್ಟು ನೋಡಿ, ಇಫ್ ದ ಇಂಪೋರ್ಟ್ಸ್ ಇನ್ 1998 ಎಷ್ಟರದ್ದು 1998 ಇಂಪೋರ್ಟ್ ಎಷ್ಟಿದೆ, 125 ಅಥವಾ 1.25 250 crores ಇದೆ. ಅಂದರೆ ಟೋಟಲ್ ಎಕ್ಸ್ಪೋರ್ಟ್ಸ್ ಇನ್ ದ ಇಯರ್ 98 ಮತ್ತು 99 ಟೋಟಲ್ ಎಕ್ಸ್ಪೋರ್ಟ್ ಎಷ್ಟು ಕೊಟ್ಟಿದ್ದಾನೆ, ಎರಡರದ್ದು 500 crores ಅಂತ ಕೊಟ್ಟಿದ್ದಾನೆ. ಸೊ ದೆನ್ ದ ಇಂಪೋರ್ಟ್ ಇನ್ 1999 ಇಂಪೋರ್ಟ್ನ ಹ್ಯಾಕ್ ಕಂಡುಹಿಡಿಯಬೇಕು ಅಂದರೆ ನಾವು ಫಸ್ಟು 1998 ಕೊಟ್ಟಿರ್ತಕ್ಕಂಥ ಇಂಪೋರ್ಟಿಗೆ ನಾವು ಅದಕ್ಕೆ ಎಷ್ಟು ಎಕ್ಸ್ಪೋರ್ಟ್ ಬರುತ್ತೆ ಅಂತ ತಿಳ್ಕೊಂಡು ಅದನ್ನು 1999 ಮೈನಸ್ ಮಾಡಿದರೆ ನಮಗೆ ಆನ್ಸರು ಮೈನಸ್ ಮಾಡಿ ಮತ್ತು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಆನ್ಸರ್ ಬಂದೋಗುತ್ತೆ. ಸ್ವಲ್ಪ ಲೆಂತ್ ಇದೆ ಅಷ್ಟೇ. ಯಾವಾಗಲೂ 5ನೇ ಕ್ವಶನ್ಗಳು ಸ್ವಲ್ಪ ಲೆಂತ್ ಇರುತ್ತೆ. ನೋಡೋಣ, 1998 ನೋಡಿ, 1998 ನಮಗೆ ಇಂಪೋರ್ಟ್ ಎಷ್ಟು ಎಕ್ಸ್ಪೋರ್ಟ್ ಎಷ್ಟಿದೆ, 125 / 100. ನಮಗೆ ಇಂಪೋರ್ಟ್ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ ಇಂಪೋರ್ಟು, 250 crores. ಸೇಮ್ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ಟೈಪ್ ಮಾಡಿದರೆ ಎಕ್ಸ್ಪೋರ್ಟ್ನ ಎಕ್ಸ್ ಅಂತ ಮೆನ್ಷನ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿದರೆ ಕ್ರಾಸ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಏನು ಬರುತ್ತೆ, 250 × 100 / 125. ಇದು ನಮಗೆ 200 ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ, 200 crores. ಇದು ಎಕ್ಸ್ಪೋರ್ಟ್ ಯಾವ ವರ್ಷದ್ದು, 98 ಎಕ್ಸ್ಪೋರ್ಟ್ ಸಿಕ್ತು. ಇಲ್ಲೇ ನಮಗೆ ಕೊಟ್ಟಿದ್ದಾನೆ 98 99 ಎಕ್ಸ್ಪೋರ್ಟು ಟುಗೆದರ್ 500 ಕೊಟ್ಟಿದ್ದಾನೆ. ಸೊ 98 ಮೈನಸ್ ಮಾಡಿದರೆ 99 ಎಕ್ಸ್ಪೋರ್ಟ್ ಎಷ್ಟಾಯಿತು, 500 ಮೈನಸ್ ಇಲ್ಲಿ ಎಕ್ಸ್ಪೋರ್ಟ್ ಎಷ್ಟಿದೆ 98 200, ನಮಗೆ ಎಕ್ಸ್ಪೋರ್ಟು ಸಿಕ್ಕೋಯ್ತು 300 crores. ಇವಾಗ ಏನು ಕಂಡುಹಿಡಬೇಕು ನಾವು, ಇಂಪೋರ್ಟ್ ಮಾತ್ರ ಕಂಡುಹಿಡಬೇಕು. 99 ಇಂಪೋರ್ಟ್ ಬೇಕು ಅಂದರೆ ನಾವೇನು ಮಾಡಬೇಕು, ಸೇಮ್ ಅಪ್ಲೈ ಮಾಡಬೇಕು. ರೇಷಿಯೋ ಏನಿದೆ 99 140 / ಎಕ್ಸ್ಪೋರ್ಟ್ 100 ಈಸ್ ಈಕ್ವಲ್ ಟು ಇಂಪೋರ್ಟ್ ಗೊತ್ತಿಲ್ಲ, ಎಕ್ಸ್ ಮೆನ್ಷನ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಏನಿದೆ 300 crores ಇದೆ. ಸೊ ಕ್ಯಾಲ್ಕುಲೇಷನ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 300 × 140 / 100. ಸೊ ವ್ಯಾಲ್ಯೂ ಬಂದ್ಬಿಟ್ಟು 420 CR, ಅಂದರೆ 420 crore is the correct answer. So these are the two simple examples with related to the graph diagram. Okay, ಇಲ್ಲಿಗೆ ಈ ಸೆಷನ್ ಮುಗಿಸೋಣ. ನೆಕ್ಸ್ಟ್ ಸೆಷನ್ನಲ್ಲೂ ಗ್ರಾಫ್ ರಿಲೇಟೆಡ್ ಇನ್ನೂ 2 ಕ್ವಶನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.